ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿಶಾ ಯೂಟ್ಯೂಬ್ ಚಾನಲ್. ನಾನೀಗ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತ ಅಂದರೆ, ನಾನು ಯೂಟ್ಯೂಬ್ ಚಾನಲ್ನ ಹೇಗೆ ಓಪನ್ ಮಾಡಿದೆ, ಏನಕ್ಕೆ ಓಪನ್ ಮಾಡಿದೆ ಅಂತ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 2 ಡೇಸ್ ಆಯಿತು. ಮೊದಲೆಲ್ಲ ಯೂಟ್ಯೂಬರ್ಸ್ನ ನೋಡ್ತಾ ಇದ್ದೆ, ಯೂಟ್ಯೂಬಲ್ಲಿ ವೀಡಿಯೋಸ್ ಬರೋದನ್ನ. ಈ ವ್ಲಾಗರ್ಸ್ದು, ಕುಕ್ಕಿಂಗ್ ವೀಡಿಯೋಸ್ದು ಮತ್ತು ಟ್ರಿಪ್ ವ್ಲಾಗ್ಸು ಅದೆಲ್ಲ ನೋಡ್ತಾ ಇದ್ದೆ. ಅವಾಗ ಅನಿಸಿತು ನಾನು ಯಾಕೆ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬಾರ್ದು ಅಂತ. ಬಟ್ ಅಂದ್ಕೊಂಡಿದ್ದೆ, ಟ್ರೈ ಮಾಡಿರಲಿಲ್ಲ, ಯಾವುದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಅಕೌಂಟೇನೋ ಇತ್ತು ನಂದು. ಆದರೆ ಒಂದು 2 ಡೇಸ್ ಬ್ಯಾಕ್ ಯಾಕೋ ನಾನು ಒಂದು ವೀಡಿಯೋ ಮಾಡಿ, ಯಾರ್ಯಾರೋ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದಾರೆ, ಅಂದರೆ ಎಲ್ಲ ರೀತಿ ಮಾಡ್ತಾ ಇದ್ದಾರೆ ಯೂಟ್ಯೂಬ್. ನಾನು ಯಾಕೆ ಯೂಟ್ಯೂಬ್ನ ಚಾನಲ್ನ ಓಪನ್ ಮಾಡಿ ನಂದು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಹಾಗೆ ಮೊನ್ನೆ ಒಂದು ರ್ಯಾಂಡಮಾಗಿ ಯಾವುದೋ ಒಂದು ನನ್ನ ಮಗಳದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಅದೇನಂತ ವ್ಯೂಸು ಮತ್ತು ಲೈಕ್ಸ್ ಏನು ಬರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಬಿಡು ನಮ್ಮದೆಲ್ಲ ಯಾರು ನೋಡಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಏನಷ್ಟೇ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಮತ್ತು ಮೊನ್ನೆ ಒಂದು ಹಿಂಗೆ ನಾವು ಹೊರಗಡೆ ಹೋಗೋದಿತ್ತು, ಸರಿ ಇದೊಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳದ್ದು ಮತ್ತು ನಾವು ಶಾಪಿಂಗ್ ಅಂತ ಹೋಗಿದ್ವಿ, ಅದನ್ನೇ ವೀಡಿಯೋ ಮಾಡಿಬಿಟ್ಟು ನನಗೆ ಹೆಂಗೆ ಬರುತ್ತೋ ಹಾಗೆ ಎಡಿಟ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿದೆ. ಸರಿ, ಅದು ಒಂದು 10-15 ವ್ಯೂಸ್ ಏನೋ ಹೋಯಿತು ಅಷ್ಟೇ. ಆಮೇಲೆ ಸರಿ ಅಂತಂದ್ಬಿಟ್ಟು ನನಗೆ ಅಷ್ಟು ಎಡಿಟಿಂಗ್ ಬರಲ್ಲ, ವೀಡಿಯೋಸ್ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಯೂಟ್ಯೂಬ್ ಮಾತ್ರ ನೋಡ್ತಾ ಇದ್ದೆ, ಹೆಂಗೆ ವೀಡಿಯೋ ಮಾಡಬೇಕು, ಎಡಿಟಿಂಗ್ ಹೆಂಗೆ ಮಾಡಬೇಕು ಅದೆಲ್ಲ ನನಗೆ ಈಗಲೂ ಗೊತ್ತಿಲ್ಲ ನನಗೆ. ಏನೋ ಒಂದು ವೀಡಿಯೋ ಮಾಡ್ತೀನಿ, ಅಪ್ಲೋಡ್ ಇರ್ತೀನಿ ಅಷ್ಟೇ. ನಿನ್ನೆ ಹಾಗೆ ಬೆಳಗ್ಗೆ ಸರಿ ನಾನು ಅಡುಗೆ ಮನೆಗೆ ಹೋದೆ, ಮಾಡಿಬಿಡೋಣ ಒಂದು ವೀಡಿಯೋ ಅಂತ ಅಂದ್ಬಿಟ್ಟು ಕಿಟಕಿ ಹತ್ರ ನನ್ನ ಮೊಬೈಲ್ ಇಟ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸರಿ, ಹಾಗೆ ಮಾತಾಡ್ತಾ ಕ್ಯಾಶುಯಲಾಗಿ ಹಾಗೆ ಮಾತಾಡ್ತಾ ವೀಡಿಯೋಸ್ ಮಾಡಿ ಹೆಂಗೋ ಒಂದು ಹಂಗೆ ಬಂದಂಗೆ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದೆ. ನಿನ್ನೆ ಮಧ್ಯಾಹ್ನವೂ ಅಷ್ಟು ವ್ಯೂಸ್ ಹೋಗಲಿಲ್ಲ. ಆದರೆ ನಾನು ಅಪ್ಲೋಡ್ ಮಾಡಾದ್ಮೇಲೆ ವಾಟ್ಸಪ್ಪಲ್ಲಿ ನನಗೆ ಯಾರ್ಯಾರು ಗೊತ್ತಿದ್ದಾರೆ ಅವ್ರಿಗೆಲ್ಲ ನಾನು ಲಿಂಕ್ಗಳು ಕಳಿಸ್ದೆ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದರಲ್ಲಿ ಎಷ್ಟು ಜನ ನೋಡಿದಾರೋ ನೋಡಿಲ್ವೋ ಗೊತ್ತಿಲ್ಲ. ಹಾಗೆ ಮಧ್ಯಾಹ್ನ ಎಲ್ಲ ನೋಡ್ತಾ ಇದ್ದೆ, ಏನು ಅಷ್ಟು ವ್ಯೂ ಬಿಡು, ಏನಂದು ಚಾನಲ್ಲಿ ಇದಾಗಲ್ಲ ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಸಂಜೆ ಒಂದು 8:30 ಹಂಗೆ ನೈಟು ನೋಡೋಣ ಅಂತಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. 300 ಸಮಥಿಂಗ್ ಏನೋ ಬಂದಿದೆ, ವ್ಯೂಸ್ ಏನೋ ಬಂದಿದೆ. ಬಿಡು ವ್ಯೂಸ್ ಏನೋ ಆಗ್ತಾ ಇದೆ ಅಂತಂದ್ಬಿಟ್ಟು ಆಮೇಲೆ ನನಗೆ ಗೊತ್ತಾಯಿತು ನೋಡ್ತಾ ಇದ್ದಾರೆ ನಂದು ಚಾನಲ್ನ ಅಂತಂದ್ಬಿಟ್ಟು. ಹಾಗೆ ನೋಡ್ತಾ ಇದ್ದೆ, 500 ಏನೋ ದಾಟ್ತು. ನನಗೆ ಇವತ್ತು ಬೆಳಗ್ಗೆ ಎದ್ದು ನಾನು ನೋಡಿದಾಗ 900 ಸಮಥಿಂಗ್ ಏನೋ ಬಂದಿತ್ತು ವ್ಯೂಸು ನನ್ನ ವೀಡಿಯೋಗೆ. ಆಮೇಲೆ ಒಂದು ಲಾಂಗ್ ವೀಡಿಯೋಗೆ 100+ ಏನೋ ಬಂದಿತ್ತು ವ್ಯೂಸು. ನನಗಂತೂ ನೋಡಿ ತುಂಬಾ ಖುಷಿ ಆಗೋಯ್ತು. ನನ್ನ ವೀಡಿಯೋ ಯಾರಪ್ಪ ನೋಡ್ತಾರೆ, ಒಂದು 20-30 ಜನ ನೋಡಿದ್ರೆ ಸಾಕು ಅಂದ್ಕೊಂಡಿದ್ದೆ. ನೋಡಿದ್ರೆ ಇಲ್ಲಿ 100 ಜನ ಲಾಂಗ್ ವಿಡಿಯೋ ನೋಡಿದರೆ. ಶಾರ್ಟ್ಸ್ ಅಂತೂ ಹೆವಿ 700 ಸಮಥಿಂಗ್ ಏನೋ ಹೋಗಿತ್ತು ಶಾರ್ಟ್ಸ್. ನಂದು ಬೆಕ್ಕಿಂದ ಒಂದು ಶಾರ್ಟ್ ಆಗಿದೆ, ಅದನ್ನು ಅದಕ್ಕೇನು ಮಾತಾಡ್ತಾ ಇರೋ ಥರ ಹಾಕಿದೆ. ಅದಂತೂ ಚೆನ್ನಾಗಿ ತುಂಬಾ ಓಡ್ತಾ ಇದೆ, ಈಗ ವ್ಯೂಸ್ ಹೋಗ್ತಾ ಇದೆ. ಹಾಗೆ ನನಗೆ ಫೋನ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ, ಸ್ಟಾರ್ಟಿಂಗ್ ಅಲ್ವಾ ಇನ್ನೂ ಚೆನ್ನಾಗಿ ಬಂದಿದೆ, ಹೀಗೆ ಕಂಟಿನ್ಯೂ ಮಾಡಿ ಅಂತೆಲ್ಲ. ಹೆಂಗಸ್ರುಗಳೇ ನನ್ನ ಚಾನಲ್ ನೋಡ್ತಾರೋ ಜಾಸ್ತಿ, 100% ಬಂದಿದೆ. ಬರೀ ಹೆಂಗಸ್ರುಗಳು ನೋಡಿರೋದೇನೆ ನಂದು ಚಾನಲ್ನ. ಹಾಗಾಗಿ ಒಂದು ಸ್ವಲ್ಪ ಧೈರ್ಯ ಬಂದಿದೆ, ನಾನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಇನ್ಮೇಲೆ ನಾನು ಏನು ಮಾಡ್ತೀನಿ ಎಲ್ಲ ಅಪ್ಲೋಡ್ ಮಾಡ್ತೀನಿ, ನನ್ನಿಂದ ಬೇರೆ ಹೆಂಗಸ್ರುಗಳಿಗೆ ಹೆಲ್ಪ್ ಆಗಲಿ. ಅವರು ಅಂದರೆ ನನಗೊಬ್ಬರು ಫೋನ್ ಮಾಡಿದರು, ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಇದ್ದೀನಿ, ಹೆಂಗೆ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಗೊತ್ತಿಲ್ಲ, ನನಗೇ ಗೊತ್ತಿಲ್ಲ ಸರಿಯಾಗಿ. ಏನೋ ಒಂದು ಮಾಡ್ತಾಯಿದ್ದೀನಿ. ಸರಿ ಬನ್ನಿ ಆಂಟಿ, ಸಪೋರ್ಟ್ ಮಾಡ್ತೀನಿ, ನೀವು ಬೆಳೀರಿ ನನ್ನೂ ಬೆಳೆಸ್ರಿ ಹಾಗೆ ಅಂತಂದೆ. ಅವರು ಖುಷಿಯಿಂದ ನೀವು ಹೀಗೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಕೊಂಡು, ಸರಿ ಬರ್ತೀನಿ, ಯಾವಾಗಾದ್ರೂ ಹೇಳ್ಸ್ಕೊತೀನಿ, ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಅಂತ ಅಂದರು. ಕೆಲವ್ರು ಹೇಳ್ತಾರಲ್ಲ, ಹೆಂಗಸ್ರು ಆಗಲ್ಲ, ಹೆಂಗಸ್ರು ಕಂಡ್ರೆ ಹಂಗೆ. ನನಗೆಲ್ಲ ಆಲ್ಮೋಸ್ಟ್ ಎಲ್ಲ ಹೆಂಗಸ್ರುಗಳೇ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ನಮ್ಮ ಅಕ್ಕಪಕ್ಕ ಮನೆ ಜನಗೂ ಆಂಟಿದಿರು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ. ಅವರು ನನಗೆ ಟಿಪ್ಸ್ಗಳು ಕೊಡ್ತಾರೆ, ಹಂಗೆ ಮಾಡು ಹಿಂಗೆ ಮಾಡು, ಬೇರೆ ಯೂಟ್ಯೂಬರ್ಸ್ನೆಲ್ಲ ನೋಡ್ಬಿಟ್ಟು ಆ ರೀತಿ ಇದು ಮಾಡು ಅಂತ ಅವರು ನನಗೆ ಟಿಪ್ಸ್ಗಳು ಕೊಟ್ಟರು. ತುಂಬ ಸಪೋರ್ಟಿಂಗ್ ಆಗಿದೆ, ತುಂಬ ಸಪೋರ್ಟಿಂಗ್ ಬಂತು ನನಗೆ ಸಪೋರ್ಟು. ಸರಿ ಮಾಡಿಬಿಡೋಣ, ಏನೋ ಒಂದು ಮಾಡಿಬಿಡೋಣ, ಏನಾಗುತ್ತೆ ನನಗೆ ಏನು ಗೊತ್ತಿದೆಯೋ, ಏನು ಬರುತ್ತೋ ಏನು ಬರಲ್ವೋ ಎಲ್ಲನೂ ವೀಡಿಯೋ ಮಾಡಿ ಹಾಕ್ತೀನಿ, ನೀವು ನೋಡ್ತಾಯಿರಿ.
ಎಂಜಾಯ್ ಮಾಡ್ತಾಯಿರಿ. ನಾನಂತೂ ಎಂಜಾಯ್ ಮಾಡಿಕೊಂಡೇ ವಿಡಿಯೋ ಮಾಡ್ತೀನಿ. ನನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ನನ್ನ ಖುಷಿಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಖುಷಿ ನಿಮಗೂ ಖುಷಿ ತರ್ಬೋದು. ನನ್ನ ವೀಡಿಯೋಸ್ನ ನೋಡ್ತಾಯಿರಿ. ನನ್ನ ಮಗಳದೆಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನಾನು ಎಲ್ಲೆಲ್ಲಿ ಹೋಗ್ತೀವಿ ಅಂದರೆ ನಾವು ಟೆಂಪಲ್ಸ್ಗಳಿಗೆ ಜಾಸ್ತಿ ಹೋಗೋದು ಜಾಸ್ತಿ, ಆ ವಿಡಿಯೋ ಎಲ್ಲ ಹಾಕ್ತಾಯಿರ್ತೀನಿ. ನಾವು ನಂದು ಬಟ್ಟೆ ಸ್ಟಿಚಿಂಗ್ದು ಹೇಳಿದ್ದೀನಿ ಮೊದಲೇ, ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡ್ತಾಯಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನೀವು ಬೆಳೀರಿ, ನಮ್ಮನ್ನು ಬೆಳೆಸ್ರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಇದೆ, ನಾನು ಇದಾದಮೇಲೆ ಅಪ್ಲೋಡ್ ಮಾಡ್ತೀನಿ ನೋಡಿ. ಅದು ಚೆನ್ನಾಗಿದೆ ಇವತ್ತಿಂದು ವಿಡಿಯೋ. ನಮಸ್ಕಾರ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮೊದಲು. ಬಾಯ್. ನಾವೀಗ ಮೇಲಕ್ಕೆ ಬಂದಿದ್ದೀವಿ. ನಮ್ಮ ಕೆಳಗಡೆ ಮನೆ ಅಜ್ಜಿಯವರು ಕೊಬ್ಬರಿ, ಅದೇನದು ಕಾಳು, ಕಡಲೆಕಾಳು, ಬೆಳ್ಳುಳ್ಳಿ ಎಲ್ಲ ಒಣಗಾಕಿದ್ದಾರೆ, ನೋಡ್ತಾ ಇದ್ದೀವಿ. ಈಗಿಲ್ಲಿ ಹುಳ್ಳಿಕಾಳೇನೋ ಹರಡ್ತಾವ್ರಿಲ್ಲಿ. ಈ ಅಜ್ಜಿ ಫ್ರೆಂಡ್ಸ್ ಇವರು 1 ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾ ಇರೋದೇನೆ. ಆ್ಯಕ್ಟಿವ್ ಅಜ್ಜಿ ಇದು. ಒಳಗಡೆ ಕ್ಲೀನ್ ಮಾಡಬೇಕು, ಮಾಡೋಣ ಅಂದರೆ ನನ್ನ ಮಗಳು ಹೋಗ್ಬೇಕು ಮಲ್ಕೊಂತಾವಳೆ. ನೋಡಿ ಎಲ್ಲ ಬಿಸಿಲು ಗಾರ ಹಾಕ್ತಾ ಇದ್ದಾರೆ. ನನಗೆ ಯೂಟ್ಯೂಬಾಗ ಹಾಕು ನನ್ನ ಮಗಳೇ, ನನಗೆಲ್ಲ ಬೈತಾರ. ಯಾರು ಬೈತಾರೆ? ಮತ್ತೆ ಯಾರಿಗೂ ಏನು ಎದುರ್ಕೊಳ್ಳಲ್ಲ ಅಜ್ಜಿ, ಘಾಟಿ ಅಜ್ಜಿ ಇದು. ನಂದು ಯಾರು ಎತ್ಕೊಂಬಾರ್ದು ಬಿಡು. ಮಲಿಕ ನೋಡಿ, ಗಡ್ಡೆ ಕೊಟ್ಟರೆ ಮುಚ್ಚಳ್ಕೊಂಡ್ಬಿಡ್ಬೇಕು. ನೀನು ದಿಶಿ ಈ ಕಡೆ ಬಾರಿ, ಬಿಸಿಲು. ನಮ್ಮ ದಿಶಿ ಅಂತೂ ಪ್ಯಾಂಟು ಹಾಕಿಲ್ಲ, ಚಡ್ಡಿನೂ ಹಾಕಿಲ್ಲ. ಯಾವುದೋ ಬೇಡ, ಅದೇ ಹಂಗೆ ಇರಲಿ, ಗಾಳಿ ಹೋಗ್ಲಿ ಒಳಕ್ಕೆ. ಡೈಪರಲ್ಲಿ ತಿರುಗ್ತವಳೆ ಅಂತ ಅಂಡು ಬಿಟ್ಕೊಂಡು. ನೀನು ಹೇಳ್ದಂಗೆ ಈ ಬಟ್ಟೆ ತಂದಾಕ್ಬಿಡ್ತೀನಿ. ಇಲ್ಲಿ ಇದ್ದಾಳೆ ನೋಡಿ ಫ್ರೆಂಡ್ ಇವಳು. ನಮ್ಮ ದಿಶಿ ವಾಯ್ಸ್ ಕೇಳ್ತಂದ್ರೆ ಓಡ್ ಬರ್ತಾಳೆ ಇವಳು. ಜನನಿ, ಜನನಿ ಇವಳ ಹೆಸರು. ನೋಡಿದ ತಕ್ಷಣ ಮಲಿಕೊಂಡಿದ್ರು ಎದ್ದು ಓಡ್ಬೇಕು. ಈಗ ಬಿಸಿಲು ಹೊಡಿತೈತಲ್ಲ, ಈಗ ನಿದ್ದೆನೇ ಮಾಡಲ್ಲ. ಚಳಿ ಇದ್ದಾಗ ನಾನು ಎಳ್ಕೊಂಡು ಅಡ್ಗೆ ಮಾಡಕ್ಕೆ ಎದೊಳಕ್ಕೆ ಬಿಡ್ತಿರ್ಲಿಲ್ಲ ನನ್ನ. ನೋಡು ಅಳ್ಕೊಂಡ್ ಕುತ್ಕೊಳ್ಳೋಳು, ಎತ್ಕೊಂಡ್ ಕುತ್ಕೊಳ್ಳೋ. ದಿಶಿ ನೀನು ಆಡಲ್ವೇನೆ? ಅಟ್ಲು ಪಟ್ಲು ಕೈ ಆಡಲ್ವಾ? ನೋಡಲ್ಲಿ ಜನನಿ ಎಷ್ಟು ಚೆನ್ನಾಗಿ ಆಡ್ತಾವಳು ನೋಡಲ್ಲಿ. ಹಿಂಗೆ ಇಟ್ಕೋಬೇಕಂತ ಹಿಂದಕ್ಕೆ ಇಕ್ಕೊಳ್ಳೆ ಜನನಿ. ನಮ್ಮ ದಿಶಿಗೆ ಏನು ಬೇಡ, ಯಾವ ಅಟ್ಲು ಪಟ್ಲು ಕೈ ಬೇಡ, ಏನು ಬೇಡ ಅವಳಿಗೆ. ಜೋರಾಗಿ ಹೇಳಿ ಅಜ್ಜಿ. ಜೋರಾಗಿ ಹೇಳ್ಬೇಕಾ? ಕೊಟಾರ್ ಆಮೇಲೆ ಏನು ಮಾಡೋದು? ನಾವು ಆಡ್ತಿದ್ದ ಆದ್ರೆ ಎಲ್ಲ ಮರ್ತೋಗದೆ. ನಮ್ಮ ದಿಶಿಗೆ ಏನು ಬೇಡ, ಜೋರಾಗಿ ಹೇಳಿ. ಜನನಿ ಹಾಯ್ ಹಾಯ್ ಮಾಡೆ, ಹಾಯ್ ಮಾಡೆ. ಗುಡ್ ಗರ್ಲ್ ನಮ್ಮ ದಿಶಿ ನೋಡು. ಮಾಡಿ ಮಾಡಿ. ದಿಶಾ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಬಾರ ಇಲ್ಲಿ ಅಷ್ಟೇ. ಏ ಅಮ್ಮ ಬಾ ಇಲ್ಲಿ. ಕಾಲು ಉರಿತಾವು ಬಾರೇ. ಅಯ್ಯೋ ಅಮ್ಮ ಎಳೆ ಕಾಲು ಬಾರಮ್ಮ, ಕರ್ಕೊಂಡು ಈ ಕಡೆ ಬಾಮ್ಮ ಇಲ್ಲಿ.